ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ತುಂಬ ಒಳ್ಳೆಯವರು. ಏನು ಹೇಳ್ತಾ ಇದೀಯ ವಸುಧಾ ನೀನು? ಹೌದು ಅತ್ತೆ, ಇದಕ್ಕೆ ಕಾರಣ ಅವರಲ್ಲ. ಏನು? ನಾನು ನಿಮಗೆ ಹೇಳಿದೆ, ನೀವು ನನ್ನ ಮಾತೇ ಕೇಳಲಿಲ್ಲ. ಬಸ್ಸು ಯಾರು ಏನಂದ್ರು ಅಂತ ನೀವು ಹೀಗೆ ಮಾಡ್ಕೊಂಡ್ರಿ? ಜಾನ್ವಿ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಾನು ಮೊದಲು ನವೀನ್ ಅವ್ರನ್ನ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು. ಪ್ಲೀಸ್ ಅವ್ರನ್ನ ಕರೆಸಿ. ಅವರು ನಿಮ್ಮನ್ನು ನೋಡಬೇಕು ಅಂತ ಆಗಲೇ ಬಂದಾಯಿತು. ಎಲ್ಲಿದ್ದಾರೆ? ವಸುದವ್ರ, ನಿಮ್ಗೆ ಯಾರು ಏನಂದ್ರು? ಯಾಕೆ ಹೀಗೆ ಮಾಡ್ಕೊಂಡ್ರಿ? ನಮಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಸಾರಿ ನವೀನ್ ಅವರೇ, ನನ್ನಿಂದಾಗಿ ನೀವು ಬಯಸ್ಕೊಳ್ಳೋ ಹಾಗಾಯಿತು. ಅದೆಲ್ಲ ಬಿಡಿ. ನಿಮ್ಗೆ ಯಾರು ಏನಂದ್ರು ಅಂತ ಮೊದಲು ಹೇಳಿ. ಅವತ್ತು ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾಗ ನಮ್ಮ ಹುಡುಗನ್ ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ನೀವು ಆ ಥರ ಸಣ್ಣ ಆಗ್ಬೇಕಪ್ಪ. ಅದಕ್ಕೆ ಹೀಗೆಲ್ಲ ಮಾಡ್ತೆ. ಯಾರ ಸಂಬಂಧ ಇಲ್ಲದೆ ಇರೋರು ಏನೋ ಅಂದ್ರು ಅಂತ ನೀನು ಹೀಗೆಲ್ಲ ಮಾಡ್ಕೊಳ್ಳೋದಾ? ಜನ ಸಾವಿರ ಮಾತಾಡ್ತಾರೆ, ಅದಕ್ಕೋಸ್ಕರ ನಮ್ಮ ನೆಮ್ಮದಿ ಕೆಡಿಸ್ಕೊಳಕ್ಕಾಗುತ್ತಾ? ವಸುದವ್ರೆ, ಅವರು ನಮ್ಮ ಮನೆ ಪಕ್ಕದವರು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವ ಸಂಬಂಧನೂ ಇಲ್ಲ. ಅವ್ರ ಮಾತನ್ನ ನಾನೇ ಸೀರಿಯಸ್ ಹಾಕ್ಕೊಂಡಿಲ್ಲ. ನೀವ್ಯಾಕೆ ಅಷ್ಟೊಂದು ಸೀರಿಯಸ್ ಹಾಕ್ಕೊಂಡಿದ್ದೀರಾ? ಕಾರಣ ಏನು ಅಂತ ಅವತ್ತು ಹೇಳ್ಬೇಕಲ್ವಾ? ನೀವೇನು ಹೇಳಿದೆ ಹೀಗೆ ಸುಮ್ಮನೆ ಇದ್ಬಿಟ್ರೆ ನಮ್ಗೆ ಗೊತ್ತಾಗ್ಬೇಕು ಹೇಳಿ. ನೋಡಿ, ಯಾರೋ ಏನು ಹೇಳಿದ್ರು ಅಂತ ನೀವು ಸ್ಲಿಮ್ ಆಗೋವಂಥ ಅವಶ್ಯಕತೆ ಇಲ್ಲ. ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ನಿಮ್ಮ ಗುಣ ನೋಡಿ. ಬೇರೆಯವ್ರ ಮಾತಕ್ಕೆಲ್ಲ ಬೆಲೆ ಕೊಡಬೇಡಿ. ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ವಿಶ್ವಾಸ ಇಡಿ. ನವೀನ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಸರಿಯಾದ ವಿಷಯ ತಿಳ್ಕೊಳ್ಳದೆ ನಾನು ನಿನ್ನನ್ನು ತುಂಬ ಬೈದ್ಬಿಟ್ಟೆ. ಜಾನ್ವಿ, ಸಾರಿ ನಮ್ಮ. ಸಾರಿ ಎಲ್ಲ ಯಾಕಜ್ಜಿ? ಈಗ ಸಮಸ್ಯೆ ಕಾರಣ ಏನು ಅಂತ ಗೊತ್ತಾಗಿದ್ದಿಲ್ಲ, ಅಷ್ಟು ಸಾಕು. ಬಸ್ಸುಗೂ ಅವ್ರು ಮಾಡ್ತಿರೋ ತಪ್ಪು ಅಂತ ಗೊತ್ತಾಗಿದೆ. ಇನ್ನೆಲ್ಲ ಸರಿ ಹೋಗುತ್ತೆ. ಮೇಡಮ್, ನೀವು ದೊಡ್ಡವರು, ನೀವು ನನ್ನ ಹತ್ರ ಸಾರಿ ಕೇಳಬಾರ್ದು. ವಸುಧಾ ಮೇಲಿನ ಪ್ರೀತಿಗೋಸ್ಕರ ನೀವು ಆ ಸಿಟ್ಟಲ್ಲಿ ಏನೇನೋ ಮಾತಾಡಿದ್ರೆ ಅಷ್ಟೇ. ಅಜ್ಜಿ, ಒಂದು ನಿಮಿಷ ಆಚೆ ಬನ್ನಿ. ಬನ್ನಿ ಅಜ್ಜಿ, ಒಂದು ನಿಮಿಷ ಬರ್ತೀವಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಮಾತಾಡಿ. ನಿಮಗೆ ಅರ್ಥ ಆಯ್ತಲ್ವಾ ನಾನು ಯಾಕೆ ನಿಮಗೆ ಆಚೆ ಕರೆದೆ ಅಂತ? ಅದೇ ಅವರಿಬ್ಬರು ಮಾತಾಡಲಿ ಅಂತ. ಮಾತಾಡ್ಕೊಳ್ಳಿ. ಅಜ್ಜಿ, ಯಾಕೆ ಕಣ್ಣೀರು? ಸಂತೋಷಕ್ಕೆ. ಸಂತೋಷಕ್ಕ? ಹೊಸದನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನವೀನ್ಗಿಂತ ಇನ್ನೊಬ್ಬ ಒಳ್ಳೆ ವ್ಯಕ್ತಿ ಸಿಗಲ್ಲ ಅಂತ ಅನಿಸುತ್ತೆ. ಹೊಸದನ್ ಮೇಲೆ ಅವನಿಟ್ಟಿರೋ ಪ್ರೀತಿ ನೋಡಿದ್ರೆ. ಇಂಥ ಒಳ್ಳೆ ಹುಡುಗನ ಜೊತೆಗೆ ಹೊಸದನ್ನ ಮದುವೆ ಮಾಡ್ಕೊಳ್ಳೋಕೆ ಯೋಚಿದೆಯಲ್ಲ ನೀನು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಜಾನ್ವಿ. ಇದರಲ್ಲಿ ನನ್ನ ಪಾತ್ರ ಏನಿದೆ ಅಜ್ಜಿ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ದೊಡ್ಡವರು ಹೇಳ್ತಾರೆ. ಇದೆಲ್ಲ ಮುಂಚೆನೇ ನಿಶ್ಚಯ ಆಗಿರುತ್ತೆ. ನಾವೆಲ್ಲ ನೆಪ ಮಾತ್ರ. ನಮ್ಮ ಬಸುದನ್ ಒಳ್ಳೆ ಗುಣಕ್ಕೆ ತಕ್ಕ ಹಾಗೆ ನವೀನ್ ಅವ್ರು ಸಿಕ್ಕಿದ್ದಾರೆ. ಅದು ನಮ್ಮ ಅದೃಷ್ಟ. ಇನ್ನೂ ಮದುವೆಗೆ ತಡ ಮಾಡೋದು ಬೇಡ. ಈಗಲಿಂದನೇ ಮದುವೆ ಕೆಲಸ ಎಲ್ಲ ಶುರು ಮಾಡ್ಕೊಂಬಿಡೋಣ. ನಾನು ಈಗಲೇ ಪುರೋಹಿತರಿಗೆ ಫೋನ್ ಮಾಡಿ ಮದುವೆ ನಿಶ್ಚಯ ಮಾಡಿರೋ ದಿನಕ್ಕೆ ಮಾಡಿಬಿಡೋಣ ಅಂತ ಹೇಳ್ತೀನಿ. ಹಲೋ ಪುರೋಹಿತರೇ, ನಮಸ್ಕಾರ. ಅದೇ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಮದುವೆ ಮುಂದಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ಅದಿವಾಗ ಸಾಲ್ವ್ ಆಯಿತು. ನೀವು ಹೇಳಿದ ದಿನನೇ ಮದುವೆ ಇಟ್ಕೊಂಡ್ಬಿಡೋಣ. ಇಲ್ಲ ಇಲ್ಲ ಇಲ್ಲ, ಮುಂದಕ್ಕೆ ಬದಲಾಯಿಸಕ್ಕೆ ಹೇಳಲ್ಲ. ನಮಸ್ಕಾರ. ಪುರೋಹಿತರು ಒಪ್ಪಿದ್ದೇನೆ, ಜುಲೈ 3ಕ್ಕೆ ಮದುವೆ. ಹೌದಾ? ಹಾಗಾದ್ರೆ ತುಂಬಾ ಕೆಲಸ ಇದೆ. ನಾನು ಈಗಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಹೋಗಿ ಎಲ್ಲ ಒಂದು ಲಿಸ್ಟ್ ಮಾಡ್ತೀನಿ. ಮಾಡು ಮಾಡು. ಬಂತು 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 ಹೂ ಬಂತು. ಅಮ್ಮ, ಹೂ ಕಟ್ಸಾಗತ್ತ ನೋಡಿ. ಒಡವೆ ಎಲ್ಲ ಇಲ್ಲಿದ್ಯಾ? ಹೊಸದ ಕೇಳ್ತಿದ್ರು.
ಶ್ರೀ ನಾನು ಕಣೋ ಹರಿ ನಿಮ್ಮ ಚಿಕ್ಕಪ್ಪ. ಧ್ವನಿ ಬದಲಾಗೋಯ್ತು ಅಂತಲ್ಲ, ಮನುಷ್ಯ ಬದಲಾದ್ನಲ್ಲಪ್ಪ. ಜಾನು ಇಲ್ಲೇ ಇದ್ದಾಳಪ್ಪ. ಹಾಂ, ತನ್ನ ಮುತ್ತಿನ ಅತ್ತೆ ಅಂದ್ರೆ ಏನಿದ್ದಾರೆ ಅವ್ರ ಕೈ ಇನ್ನೂ ಮುದ್ದ ಕಾಣಿಸ್ಲಿ ಅಂತ ಮೆಹಂದಿ ರೆಡಿ ಮಾಡ್ತಾ ಇದ್ದಾಳೆ. ಹೌದು ಕಣ, ಹೌದೌದು. ನಿಜವಾಗ್ಲೂ ಈ ಎಲ್ಲ ಮದುವೆಗಳು ನಡೆಯೋಕ್ಕೆ ಅವಳೇ ಕಾರಣ ಕಣ. ಆ್ಯಕ್ಚುಲಾಗಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡ್ಬೇಕಾಯ್ತು ಕೆಲಸನ, ಅಷ್ಟು ದೊಡ್ಡ ಜವಾಬ್ದಾರಿನ ಅವಳೊಬ್ಬಳೇ ನಿಭಾಯಿಸ್ತಾ ಇದ್ದಾಳೆ. ನಿನ್ನ ಸ್ಥಾನನ ಅವಳೇ ತುಂಬಿದರೆ ಏನು ತಪ್ಪಲ್ಲ ಕಣ. ನಿಜವಾಗ್ಲು ಕೊಟ್ಟನಪ್ಪ, ಕೊಟ್ಟೆ. ಹೆಂಡತಿ ಕೊಟ್ಟ ಏನೋ ನೀನು. ಹಾಯ್ ಶ್ರೀ, ಬರೀ ಫೋನಲ್ಲೇ ವಿಚಾರಿಸ್ತೀಯ ಅಥವಾ ಬರ್ತೀಯೋ ಇಲ್ವೋ? ಎಷ್ಟೊತ್ತಿಗೆ ಬರ್ತಿದ್ಯಾ? ಮಧ್ಯಾಹ್ನ? ನಿನ್ನ ಫ್ಲೈಟು ಮಧ್ಯಾಹ್ನ ಲ್ಯಾಂಡ್ ಆಗುತ್ತೆ ಅಂದರೆ ನೀನು ಬರೋದು ಸಂಜೆ ಆಗುತ್ತೆ. ಏನಕ್ಕೂ ಇಲ್ಲ, ನೀನು ಬಂದಾಗ ಬಾಗ್ಲತ್ರ ಕಾಯ್ತಾ ಇರ್ತೀನಿ ಅಷ್ಟಕ್ಕೆ. ಅಷ್ಟೇ ಶ್ರೀ, ಇನ್ನೇನೂ ಇಲ್ಲ. ಶ್ರೀ, ನಿನ್ನ ತರಲೆ ಜಾಸ್ತಿ ಆಯಿತು. ಬೇಗ ಬಾ, ಕಾಯ್ತಿರ್ತೀನಿ. ಸರಿ ಶ್ರೀ, ಬಾಯ್. ಯಾವಾಗ ಬರ್ತಾನಂತಮ್ಮ ನಿನ್ ಗಂಡ? ನಾಳಿದ್ದು ರಾತ್ರಿ ಇಲ್ಲಿ ಇರ್ತಾನಂತೆ. ನಾಳೆದ್ ರಾತ್ರಿನಾ? ಮದುವೆ ಮುಗಿದ್ಮೇಲೆ ಬರ್ತಾನಂತೆ ಕಣೋ ಅವನು. ಸರಿ ಹೋಯ್ತು, ಮದುವೆಗೂ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಮ್ಮ, ನಿಮ್ಮ ತವ್ರ ಮನೆಯವರು ಲಗ್ನ ಪತ್ರಿಕೆ ಕೊಡಕ್ಕೆ ಹೋದಾಗ ಮದುವೆಗೆ ಒಂದಿನ ಮುಂಚೆನೇ ಬರ್ತೀನಿ ಅಂದ್ರು. ಎಲ್ಲಮ್ಮ, ಎಲ್ಲಿ ಬಂದ್ರು ಅವರು? ಬಂದೇ ಬಿಟ್ವಿ ನೆನೆದವರ ಮನದಲ್ಲಿ ಹೇಗೋ. 100 ವರ್ಷ ಆಯಸ್ ನೋಡ್ರ. ನೀನೊಂದು 30 ಬೇಡ 35 ಇಟ್ಗಳ. ನಮಸ್ಕಾರ. ಬಾಸ್ ಅಲ್ಲ ಕಣೋ, ನೀನು ನಮ್ಮ ಬೀಗರು. ಬಾಸು ಅಸಿಸ್ಟೆಂಟ್ ಅನ್ನೋದೆಲ್ಲ ಬಂದಿನ ಮೇಲೆ. ಹೌದಾ? ಗ್ಯಾರಂಟಿನಾ? ಡಾಕು ಮಂಗಲ್ ಸಿಂಗ್ ಸನ್ಯಾಸಿ ಆದ ಕಥೆ ಇದು. ಇದೇ ಖುಷಿಲಿ 90 ಹಾಕ್ಬಿಡ ಮಚ್ಚ. ಮಾವಾ, ಸಲಿಗೆ ಕೊಟ್ರು ಅಂತ ತೊಡೆ ಮೇಲೆ ಕುತ್ಕೋಬಾರ್ದು. ಸುಮ್ಮನೆ ತಮಾಷೆ ಮಾಡಿದೆ. ನೀವು ಕೊಟ್ಕೊಳ್ಳೋದು ಬಿಟ್ಟಿದ್ರ ಅಂತ ಜಾನ್ವಿ ಹೇಳಿದ್ಲು. ರಾಜನೇ ಸರಿ ದಾರಿಗೆ ಬಂದ ಮೇಲೆ ಇನ್ ಸೇವಕ್ ಬಂದು ಯಾವ ಲೆಕ್ಕ? ನಾನು ಬಿಟ್ಬಿಟ್ಟಿದ್ದೀನಪ್ಪ. 30 ಡೇಸ್ ಆಯ್ತು. ಲಿವರ್ ಜಾಮು ಅಂದ್ರು, ಬಿಟ್ಬಿಟ್ಟೆ. ಜಾಂಡಿ ಸ್ಪೀಕಲ್ಲಿದ್ದಾಗಲೇ ಬಿಟ್ಟಿಲ್ಲ. ಈಗ ಪ್ರಾಂಪ್ಟ ಬಿಟ್ಟಿದ್ದೀನಿ. ಎಲ್ಲ ನಮ್ಮ ಜಾನ್ವಿ ಪ್ರಭಾವ. ನಿಜ ಕಣ, ಎಲ್ಲ ಜಾನುವಿದೆ ಪ್ರಭಾವ. ಚಿಕ್ಕಪ್ಪ ಹೋಗ್ಲಕ್ಕೆ ಶುರು ಮಾಡಿದ್ರಾ? ಇನ್ನೇನು ಕೆಲಸ ಇದೆ ನಮ್ಗೆ ಈ ಮನೇಲಿ? ಅಲ್ಲಮ್ಮ, ಎಲ್ಲ ಕೆಲಸನೂ ನಾವೇ ನಿಂತ್ಕೊಂಡು ಮಾಡೋಣ ಅಂದರೆ ಮ್ಯಾರೇಜ್ ಇವೆಂಟ್ ಹೋಗೆಲ್ಲ ವಹಿಸ್ಬಿಟ್ಟಿದ್ಯಾ. ಮನೆ ತುಂಬ ಲೈಟ್ ಹಾಕ್ಬಿಟ್ಟು ಜಗಮಗಾನಾಗ ಮಾಡೋಣ ಅಂದರೆ ಲೈಟಿಂಗ್ನು ಬೇರೆಯವ್ರಿಗೆ ವಹಿಸ್ಬಿಟ್ಟಿದ್ಯಲ್ಲಮ್ಮ. ಓ ಮಾವ, ಲೇಸರ್ ಲೈಟ್ ಸಿಸ್ಟಮ್ ಆರ್ಡರ್ ಮಾಡಿ ಇಟ್ಟಿದ್ದಾಳೆ ನಿಮ್ಮ ಪ್ರೀತಿ ಸೊಸೆ. ಅಂದ್ರೆ ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಪಕ್ಕ 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 ಅಂತ ಆಚಾರ್ಯ ಬೇಲೂರಲ್ಲಿ ಅವತ್ತನ್ನ ದೇವಸ್ಥಾನಕ್ಕೆ ಹಾಕ್ಸಿದ್ದೀನಿ ಬಿಡ. ಎಲ್ಲ ಬದಲಾದ್ರೂ ನೀನು ಸುಳ್ಳು ಹೇಳೋದನ್ನು ಕಮ್ಮಿ ಮಾಡಲ. ಎಲ್ಲಿ ಉಟ್ಕೊಂಡು ಹೋಗುತ್ತಾ ಅದು ಟ್ರೈ ಮಾಡ್ತಾ ಮಾಡ. ಚಿಕ್ಕಪ್ಪ, ಆದರೂ ನಿಮ್ಮ ಸಮಾಧಾನಕ್ಕೆ ಏನಾದರೂ ಮಾಡ್ಬೇಕಂತಿದ್ರೆ ಮನೇಲಿ ಹೂವಿನ ಅರೇಂಜ್ಮೆಂಟ್ ಆಗಿಲ್ಲ, ಅದನ್ನ ನೀವು ನೋಡ್ಕೊಳ್ಳಿ. ಹೂವಿನ ಅರೇಂಜ್ಮೆಂಟ್ ಮಾಡಕ್ಕೋಸ್ಕರ ಹೂವಿನ ಹೊತ್ಕೊಂಡ್ಬಂದಿರೋದು. ಬಂದ್ರಯ್ಯ ಕೆಲಸ ನೋಡೋಣ. ರಾಮಾಚಾರ್ಯ ತೋರ್ಸ ನಿನ್ನ ಉತ್ಸಾಹನ ಇಲ್ಲಿ. ಬಿಗ್ರೆ, ಹೂವಿನ ಹಾರ ಹುಷಾರು, ತುಂಬ ಮೃದು. ಇಷ್ಟು ದಿನ ನಿಮ್ಮ ಬಾಯಲ್ಲಿ ಬರೀ ಕೆಟ್ಟ ಮಾತು ಕೇಳೇ ನನಗೆ ಅಭ್ಯಾಸ. ಲೇ ಚೆನ್ಕೇಶ್ವ, ಲೋಫರ್, ಹಲಾಲ್ ಟೋಪಿ, ತಗಲ್ದು ಬಾಜಿ ಅಂತೆಲ್ಲ ಕರಿತಿದ್ರಿ. ಆದರೆ ಇವತ್ತು ಮರ್ಯಾದೆ ಕೊಟ್ಟು ಬೀಗ್ರಿ ಅಂತ ಕರೆದ್ರಿ. ಅದನ್ನ ಕೇಳ್ತಿದ್ರೆ ನನಗೆ. ಇಷ್ಟು ದಿನ ನೀವು ನೋಡಿದ ಹರಿ ಇದನಲ್ಲ, ಅವನು ಗೋಮುಖ ವ್ಯಾಘ್ರ ಆಗಿದ್ದ. ಅವನಿಗೆ ಮನುಷ್ಯ ಸಂಬಂಧಗಳ ಬೆಲೆನೇ ಗೊತ್ತಿರಲಿಲ್ಲ. ಅದಕ್ಕೆ ಅಷ್ಟು ಚಿಪ್ ಚಿಪ್ಪಾಗಿ ಮಾತಾಡ್ತಾ ಇದ್ದ, ಅಸಹ್ಯವಾಗಿ ನಡ್ಕೋತಿದ್ದ. ಆದರೆ ಈಗ ನಾನು ಬದಲಾಗಿದ್ದೇನೆ, ನನಗೆ ಬುದ್ಧಿ ಬಂದಿದೆ. ಇನ್ನು ಮುಂದೆ ನಾವು ಜಸ್ಟ್ ಫ್ರೆಂಡ್ಸಪ್ಪ. ಕುಚಿಕು ಕಣಪ್ಪ. ಓಹ್, ಅಂದ್ರೆ ನೀವು ಅಂಬರೀಷು, ಇವ್ರು ವಿಷ್ಣುವರ್ಧನ್ ಅಂತಾನ? ಮಂಡಿದವರಲ್ವೇನೆಯ? ಕುಚ್ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು, ಓ ಕುಚ್ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು, ನೀವು ಪಂಚೆ ದೋಸ್ತು ಕಣ ಕುಚ್ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು. ಹೀಗೆ ಓಡಾಡ್ತಿದೀಯಾ? ಅವ್ರ ಹುಡುಗ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕಾಣುತ್ತೆ. ಹೌದಾ? ಅವ್ರದ್ದೇನು ಸಮಸ್ಯೆ ಅಲ್ಲ ಅಕ್ಕ. ಮತ್ತೆ ನಾಳೆ ಬೆಳಗಾದ್ರೆ ಮದ್ವೆ. ಮದ್ವೆನಾ? ಯಾರ್ದು? ಮರ್ತ್ಬಿಟ್ಟೇನೆ ಕಲ್ಲು. ವಸು ಜೊತೆ ನವೀನನ್ ಮದ್ವೆ, ನಮ್ ಬೇಬಿ ಜೊತೆ ಸುನಿಲನ್ ಮದ್ವೆ, ಇನ್ನು ನಂದನವ್ರ ಜೊತೆ. ನಂದನ್ ಅವ್ರ ಜೊತೆ? ನಂದನ್ ಅವ್ರ ಜೊತೆ ನನ್ ಮದ್ವೆ.
ನಂಗೆಲ್ಲ ನೆನ್ಪಿತ್ತು ನಿನ್ ಬಾಯಿಂದಾನೆ ಕೇಳೋಣ ಅಂತ ನಾಟಕ ಮಾಡಿದೆ ಅಷ್ಟೇ. ಹೌದಾ? ಹೂ ಕಣಿನಲ್ಲೂ ಮುಂಚೆ ಎಷ್ಟೊಂದು ಟ್ರೀಟ್ಮೆಂಟ್ ತಗೋತಿದ್ನಲ್ಲ ಮರ್ವಿನ ಕಾಯಿಲೆಗೆ, ಸರಿನೇ ಹೋಗ್ತಿರ್ಲಿಲ್ಲ. ಈಗ ತನಗ್ ತಾನೇ ಸರಿ ಹೋಗ್ತಾ ಇದೆ. ಹರಿಭಾವ ಜೋರಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಮರ್ವಿಗೆ. ಮದ್ವೆ ಹುಡುಗಿನ ಎದುರಿಗಿಟ್ಕೊಂಡು ನನ್ನನ್ನು ರೇಗಿಸ್ತಾಳೆ. ಅರೆ ಇವತ್ತಾಗ್ದಿದ್ರೆ ಏನಂತೆ, ನಾಳೆ ಈ ಕುತ್ತಿಗೆಗೆ ತಾಳಿ ಬೀಳಂತೆ. ಆಮೇಲೆ 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 ನಮ್ಮ ಬಸು ಕತೆ ಅಷ್ಟೇ. ಮೈ ಡಿಯರ್ ಅಕ್ಕಂದಿರಾ, ನಿಮ್ ತಮಾಷೆನ ಸ್ವಲ್ಪ ಇಲ್ಲಿಗೆ ನಿಲ್ಲಿಸ್ತೀರಾ? ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇದೆ. ನಾಳೆ ಬೆಳಗಾದ್ರೆ ಮದ್ವೆ, ಬುಟಿಕ್ ಇಂದ ಇನ್ನು ಸೀರೆ ಬ್ಲೌಸೇ ಬಂದಿಲ್ಲ. ಏನೇ ಬಸ್ಸು, ಬುಟಿಕ್ ನಂಬರ್ ಇಲ್ವಾ ನಿನ್ನ ಹತ್ರ? ಒಂದು ಫೋನ್ ಮಾಡೋದು. ಮಾಡಿದ್ದೆ ಅಕ್ಕ, ಯಾರು ರಿಸೀವೇ ಮಾಡ್ತಿಲ್ಲ. ನಮ್ ಜಾನ್ವಿ ಬೇರೆ ಮನೇಲಿಲ್ಲ, ಅವಳು ಇದ್ದಿದ್ರೆ ಒಂದ್ ದಾರಿ ಹುಡ್ಕೋಳಕ್ಕ. ನನ್ಗೂ ಅದಕ್ಕೆ ಟೆನ್ಷನ್ ಆಗ್ತಿರೋದು. ಜಾನ್ವಿ, ಏನಿದು? ಇದು ನಿಮ್ಮೆಲ್ಲರ ಪ್ರಾಬ್ಲಮಿಗೂ ರಾಮಬಾಣ. ತಗೊಳ್ಳಿಯತ್ತೆ, ಇದು ನಿಮ್ಮೆಲ್ಲರ ಸೀರೆ. ಅಜ್ಜಿ, ಇದು ನಿಮ್ಮ ಸ್ಪೆಷಲ್ ಸೀರೆ. ಇದು ಬೇಬಿ ಅತ್ತೆ ಕೊಟ್ಟು ಬರ್ತೀನಿ. ಜಾನ್ವಿ, ಮದುವೆ ಗೊತ್ತಾದಾಗಿನಿಂದ ಒಂದೇ ಸಮನೆ ಕೆಲಸ ಮಾಡ್ತಾ ಇದ್ಯಾ, ಸ್ವಲ್ಪ ರೆಸ್ಟ್ ಮಾಡಬಾರ್ದಾ? ಮದುವೆ ಮುಗಿದ್ಮೇಲೆ ನನಗೇನು ಕೆಲಸ? ಬರೀ ರೆಸ್ಟ್ ಮಾಡೋದೆ. ಜಾನ್ವಿ, ನೀನ್ ಇಷ್ಟೆಲ್ಲ ಓಡಾಡಿ ಸುಸ್ತು ಮಾಡ್ಕೊಂಡು ನನ್ ಮದ್ವೆ ಮಾಡಂಗಿದ್ರೆ ನನ್ಗೆ ಈ ಮದ್ವೆನೇ ಬೇಡ. ವಸು, ಹೇ, ನಾನು ತಮಾಷೆ ಮಾಡಿದ್ದು. ಯಾಕೆ ನೀವೆಲ್ಲ ಇಷ್ಟು ರಿಯಾಕ್ಟ್ ಮಾಡ್ತಿದ್ದೀರಾ? ಆದರೆ ಈ ವಿಷಯದಲ್ಲಿ ತಮಾಷೆ ಬೇಡ. ಓಕೆ, ಐ ಆಮ್ ಸಾರಿ. ಜಾನ್ವಿ, ಅತ್ತೆ ಹೇಳಿದ್ ನಿಜ. ನೀನ್ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ತಗೋ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಇದು ಬೇಬಿ ಅತ್ತೆ ಕೊಟ್ಟು ಬಂದು ರೆಸ್ಟ್ ತಗೋತೀನಿ. ಅದನ್ನ ನಾನು ಅವ್ರಿಗೆ ಕೊಡ್ತೀನಿ. ಕೊಡಿ, ಕಾಫಿ ಮಾಡಿ. ಅತ್ತೆ, ನಿಂಬು ಮಾಡ್ಕೊಂಡ್ ಬರ್ತೀನಿ. ಆಯ್ತು ಮೇಡಮ್, ಎಲ್ರಿಗೂ ಮಾಡ್ಕೊಂಡ್ ಬರ್ತೀನಿ. ಹಲೋ, ಆಯ್ತಪ್ಪ, ಮಾಡು ಜಾಸ್ತಿನೇ ಮಾಡು. ಡೋಂಟ್ ವರಿ, ನಾನು ಹೇಳ್ತೀನಿ ಆಯ್ತಾ? ಸರಿ ನೋಡೋಣ. ಸರಿ ಆಯ್ತು ಆಯ್ತಪ್ಪ, ಓಕೆ. ಏನಾಯ್ತು? ಅಡುಗೆಯವ್ರು ಬಂದ್ರಾ? ಬಂದಿದ್ದು ಆಯ್ತು, ಅಡುಗೆ ಶುರು ಮಾಡಿದ್ದು ಆಯ್ತು. ಹೌದಾ? ಅವನೊಂದು ದೊಡ್ಡ ಸಮಸ್ಯೆ ಎದುರಾಗ್ಬಿಟ್ಟಿದ್ಯಾ. ಏನು? 500 ಸಾಕ ಜಿಲೇಬಿ ಅಂತ ಕೇಳ್ದ. 500 ಹೇಳಪ್ಪ, ಜಾಸ್ತಿನೇ ಮಾಡು. ಹೌದು, ಜಾನ್ವಿ ಎಲ್ಲಿ? ಇಲ್ಲೇ ಇದ್ದಾಳೆ. ಜಾನ್ವಿ, ನಮ್ಮ ಮನೆ ಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ನೋಡಿ. ಥ್ಯಾಂಕ್ ಯು. ಹಲೋ, ಹಾಂ ಸುನೀಲಾ, ನೀವು ಹೊರಟಿದ್ದೀರಾ? ನಾವು ಹೊರಡ್ತಾ ಇದ್ದೀವಿ, ಬಂದ್ಬಿಡ್ತೀವಿ. ಹಾಂ, ಬಾಯ್. ಅಜ್ಜಿ, 3 ವಾರಗಳು ಛತ್ರಕ್ಕೆ ಹೊರಟಾಗಿದೆಯಂತೆ. ನಾವು ಬೇಗ ಹೋಗ್ಬೇಕು. ನಾವೆಲ್ಲಿ ತಲುಪೋದ್ರೊಳಗೆ ಅವರೆಲ್ಲ ಬಂದಿರ್ತಾರೋ ಏನೋ. ನಮ್ಮವರೆಲ್ಲ ರೆಡಿ ಆಗಿದೆ ಅಂತ ಸ್ವಲ್ಪ ನೋಡಿ ಜಾನ್ವಿ. ಕಲಾ ಚಿಕ್ಕಮ್ಮ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಗೇಕು ಕಂಡು, ಕಾಮಾಕ್ಷಿ ನಿನ್ನ ಕೆನ್ನೆಗಳಿದು ಮಧುರವಾದ ಹಣ್ಣು, ಕೇಳೇ ಸಖಿ ಮಕರಂದನ
ರೆಡಿ ಅಮ್ಮ ಬನ್ನಿ ಬನ್ನಿ. ವೀಣವನಿಗೆ ಕೆಂದು ಅವನಿನ್ನು ಬಿಡಲಿನ್ನು ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಗೇಕು ಕಂಡು ಕಾಮಾಕ್ಷಿ ನಿನ್ನ ಕೆನ್ನೆಗಳಿದು ಮಧುರವಾದ ಕಣ್ಣು ನಿನ್ನ ಪಾದ ಗೆಜ್ಜೆನಾದ ನಡೆವ ಭಂಗಿಗೆ ಮದುವೆಗೆ ಹೋಗೋ ಬದಲು ಇಬ್ರು ಹೆರಿಗೆ ಆಸ್ಪತ್ರೆಗೆ ಹೋಗೋ ತರ ಇದೆ. ಗುರುಗಳೇ ಹೊರಡೋಣ್ವೆ? ಬನ್ನಿ ಬನ್ನಿ ಸಾಕು ಆಮೇಲೆ ಲಕೋಣ ಬನ್ನಿ. ಬಂದೆ ಒಂದ್ ನಿಮಿಷ. ಬನ್ನಿ. ಬೇಬಿ ಅತ್ತೆ, ಬೇಬಿ ಅತ್ತೆ. ದೇವ್ರೆ, ಬಸು, ಲಲಿತಾ ಅತ್ತೆ, ಬೇಬಿ ಅತ್ತೆ, ಇವ್ರ ಎಲ್ಲರ ಜೀವನದ ಬಗ್ಗೆ ಮನೇಲಿ ಎಲ್ರಿಗೂ ಆತಂಕ ಆಯಿತು. ಅವ್ರದ್ದೇ ಆದ ಒಂದು ಸ್ವಂತ ಬದುಕು ಇಲ್ಲ ಅಂತ. ಆದರೆ ಈಗ 3 ಜನಕ್ಕೆ ಮದುವೆ ಆಗ್ತಿದೆ. ಅವ್ರ ಮದುವೆ ವಿಷಯದಲ್ಲಿ ಇಲ್ಲಿವರೆಗೂ ಹೇಗೆ ನಿರ್ವಿಘ್ನವಾಗಿ ನಡೆಸ್ಕೊಂಡು ಬಂದೆಯೋ ಹಾಗೆ ಅವ್ರ ಮದುವೆನೂ ನಿರ್ವಿಘ್ನವಾಗಿ ನಡೆಸ್ಕೊಡು ದೇವ್ರೆ. ಅಂತೂ ನಾವು ಅಂದ್ಕೊಂಡಿದ್ದಕ್ಕಿಂತ ಮದುವೆ ತುಂಬಾ ಚೆನ್ನಾಗಾಯ್ತು. ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮದುವೆಗೆ ಬಂದವರೆಲ್ಲ ಅರೇಂಜ್ಮೆಂಟ್ ಬಹಳ ಚೆನ್ನಾಗಿತ್ತು, ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ನಮಗಂತೂ ಸಂತೋಷ ಆಯ್ತು. ನಾವಿಂದು ಬರ್ತೀವಮ್ಮ. ಇಷ್ಟು ದಿನ ಏನೇನೋ ಕಾರಣಗಳಿತ್ತು, ಈಗಲಾದ್ರೂ 1-2 ದಿನ ಇರ್ಬೋದಿತ್ತು. ಇರ್ಬೋದಾಗಿತ್ತು, ಆದ್ರೆ ಅಮ್ಮಂಗೆ ವಿಪರೀತ ಮಂಡಿ ನೋವಿದೆ ಅಮ್ಮ. ಮಂಡಿ ನೋವು ಇಟ್ಕೊಂಡು ಮನೆಗೆ ಹೇಗೆ ಬರೋದು ಅಂತ ಚೌಟ್ರಿಲಿ ಮದುವೆ ಮುಗಿಸ್ಕೊಂಡು ಹಾಗೆ ಹೊರಟ್ರು. ಮನೇಲಿ ಒಬ್ಬರೇ ಇರ್ತಾರೆ, ನಾವು ಹೊರಡ್ತೀವಿ. ಸರಿ, ಹಾಗೆ ಮಾಡಿ. ಸುರೊಂದು ಹುಷಾರಾದ್ಮೇಲೆ 2 ದಿನ ಅಲ್ಲ 1 ವಾರ ಕುಟುಂಬ ಸಮೇತ ಎಲ್ಲರೂ ಬಂದು ಇಲ್ಲೇ ಇದ್ದು ಬಿಡ್ತೀವಿ. ಓಕೆ, ಬಾಯ್. ಎಲ್ರಿಗೂ ಶ್ರೀರಸ್ತು ಶುಭಮಸ್ತು. ಬರ್ತೀವಿ. ಒಂದು ಕಾಲದಲ್ಲಿ ನಮ್ಮ ಕುಟುಂಬ ಅಂದರೆ ಶ್ರೀ ಮತ್ತು ಅವನ 6 ಜನ ಅಮ್ಮಂದಿರು ಅಂತ ಕರೀತಿದ್ರು. ತುಂಬ ಹೆಮ್ಮೆ ಅನಿಸ್ತಿತ್ತು ಆ ಕ್ಷಣ. ಆದರೆ ಮರುಕ್ಷಣ ಯಾರಿಗೂ ಹೇಳ್ಕೊಳಕ್ಕಾಗದೆ ಅಂತ ಸಂಕಟ. ಯಾಕೆ ಅಂದರೆ ನಮ್ಮ ಕುಟುಂಬ ಅಂದರೆ ನಾವು 6 ಜನ ಮತ್ತು ಶ್ರೀ ಮಾತ್ರ ಅಲ್ಲ, ನನ್ನ ಗಂಡ್ಮಕ್ಳು ಜೊತೆಗಿರ್ಬೇಕಿತ್ತು. ಆ ನೋವು ನನ್ನನ್ನು ಸದಾ ಕಾಡ್ತಾ ಇತ್ತು. ನನ್ನ ಒಂದೇ ಒಂದು ಆಸೆ, ಕೊನೆಯ ಆಸೆ ಈಡೇರಿಸ್ಕೊಡಪ್ಪ ಅಂತ ಪ್ರತಿದಿನ ಪ್ರತಿ ಕ್ಷಣ ಆ ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ. ಅತ್ತೆ, ಕೊನೆಗೂ ನಿಮ್ಮ ಬೇಡಿಕೆ ಆ ದೇವ್ರಿಗೆ ಮುಟ್ತು ಅಂತ ಕಾಣುತ್ತೆ. ಅದಕ್ಕೆ ಛಿದ್ರ ಆಗಿದ್ದು ಈ ಮನೆಯವ್ರನ್ನ ಒಂದು ಮಾಡೋಕ್ಕೆ, ಬೆಳಗಕ್ಕೆ ನಮ್ಮ ಜಾನ್ವಿ ಅಂತ ಹೆಣ್ಮಗಳನ್ನ ಈ ಮನೆಗೆ ಸೊಸೆಯಾಗಿ ಕಳಿಸ್ಕೊಟ್ಟಿದ್ದಾನೆ. ಇವ್ಳು ಬರೀ ನಮ್ಮ ಶ್ರೀಗೆ ಹೆಂಡತಿಯಾಗಿ ಬರಲಿಲ್ಲ, ನಮ್ಮೆಲ್ರಿಗೂ ತಾಯಿಯಾಗಿ ಬಂತು. ಕಷ್ಟದಲ್ಲಿದ್ದಾಗ ಆಪತ್ ಬಾಂಧವಳ ಥರ ಬಂದ್ಲು. ಅವಳ ಬದುಕನ್ನ ಬದುಕಿಟ್ಟು ನಮ್ಮ ಬದುಕು ಬಗ್ಗೆ ಕಾಳಜಿ ತೋರಿಸಿದ್ಲು. ನೀವೆಲ್ಲರೂ ಈ ಥರ ಮಾತಾಡಿ ನನ್ನನ್ನು ದೂರ ಮಾಡ್ತಿದ್ದೀರಾ. ದೂರ ಇರೋರ್ನೆಲ್ಲ ಹತ್ರ ತಂದು ನೀ ಮನೇನ ಒಂದು ಮಾಡಿದೀಯ. ಯಾವ ರೀತಿ ಥ್ಯಾಂಕ್ಸ್ ಹೇಳಿ? ನೀವೆಲ್ಲರೂ ನನಗೆ ಅಗತ್ಯಕ್ಕಿಂತ ಜಾಸ್ತಿನೇ ಹೊಗಳುತ್ತಿದ್ದೀರಾ. ಖಂಡಿತವಾಗ್ಲೂ ಇಲ್ಲ. ಈಗಿನ ಕಾಲದ ಹುಡುಗಿರು ಒಂದ್ ಅತ್ತೆನ ಸಹಿಸ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ನಾವು 6 ಅತ್ತೆಂದ್ರು. ಆ ಥರ ಸ್ವಭಾವ, 600 ನೋವು ನಲಿವುಗಳು. ಆವತ್ತು 6 ಜನಕ್ಕೆ ಬೇಡವಾದ ಸೊಸೆಯಾಗಿ ಈ ಮನೆ ಕಾಲಿಟ್ಲು. ಇವತ್ತು 6 ಅತ್ತೆಯರ ಮುದ್ದಿನ ಸೊಸೆ.